ಅರಣ್ಯ ಇಲಾಖೆಯ ಮೋಡ ಆಧಾರಿತ ಅರಣ್ಯ ಅಪರಾಧ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯಾದ ಗರುಡಾಕ್ಷಿ ಮುಂದಿನ 3-4 ತಿಂಗಳಲ್ಲಿ ಜಾರಿಗೆ ಬರಲಿದೆ. ಅರಣ್ಯ ಅಪರಾಧ ಪ್ರಕರಣಗಳನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಗರುಡಾಕ್ಷಿ ಇಲಾಖೆಗೆ ಗೇಮ್ ಚೇಂಜರ್ ಆಗಬಹುದು ಎಂದು ಅರಣ್ಯ ಅಧಿಕಾರಿಗಳು ಹೇಳುತ್ತಿದ್ದಾರೆ. ನಗರದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ವಿರುದ್ಧ ವಿಶೇಷ ಕಾರ್ಯಾಚರಣೆ ಮುಂದುವರೆಸಿರುವ ನಗರ ಸಂಚಾರ ಪೊಲೀಸರು ಶನಿವಾರ ಪಾನಮತ್ತ ಚಾಲಕ ಸವಾರನ ವಿರುದ್ಧ 324 ಪ್ರಕರಣ ದಾಖಲಿಸಿದ್ದಾರೆ. ಮೊನ್ನೆ ಶನಿವಾರ ರಾತ್ರಿ ನಗರ ಸಂಚಾರ ವಿಭಾಗದ 50 ಸಂಚಾರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ 161 ಮಂದಿ ಸಂಚಾರ ಪೊಲೀಸ್ ಅಧಿಕಾರಿಗಳು ಹಾಗೂ 536 ಸಿಬ್ಬಂದಿ ಸೇರಿ ಒಟ್ಟು 697 ಮಂದಿ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ಶನಿವಾರ ಸಂಜೆ ವಿಶಾಖಪಟ್ಟಣದ ಆರ್ಕೆ ಬೀಚ್ನಲ್ಲಿ ಅಪರೂಪದ ದೃಶ್ಯ ಕಂಡುಬಂದಿದೆ. ಸಮುದ್ರ ಸುಮಾರು 400 ಮೀಟರ್ ದೂರ ಹಿಂದಕ್ಕೆ ಸರಿದಿದೆ. ಸಾಮಾನ್ಯವಾಗಿ ಆರ್ಕೆ ಬೀಚ್ನಲ್ಲಿ ಅಲೆಗಳ ನಡುವೆ ಪ್ರವಾಸಿಗರು ಮೋಜು ಮಾಡಲು ಆಗಮಿಸುತ್ತಾರೆ. ಸಮುದ್ರದ ದಡಕ್ಕೆ ಬಂದು ಅಪ್ಪಳಿಸುವ ಅಲೆಗಳನ್ನು ನೋಡುತ್ತಾ ಹಲವರು ಒಂದು ಸುಂದರ ಪ್ರಪಂಚಕ್ಕೆ ಎಂಟ್ರಿ ಕೊಡ್ತಾರೆ. ಆದರೆ ಶನಿವಾರ ಸಂಜೆ ಒಂದು ವಿಶೇಷ ವಾತಾವರಣ ನಿರ್ಮಾಣವಾಗಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ತಮಿಳು ಮತ್ತು ಮಲಯಾಳಂ ವಾಹಿನಿಗಳಿಗೆ ಸಂದರ್ಶನದ ಸಂದರ್ಭದಲ್ಲಿ ತಮಿಳು ನಿರೂಪಕಿ, ನೀವು ಸಾಮಾನ್ಯ ಹುಡುಗಿಯನ್ನ ಮದುವೆಯಾಗಿ ಗ್ರೇಟ್ ಅನಿಸಿಕೊಂಡಿದ್ದೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಧ್ರುವ, ನನ್ನ ಪತ್ನಿ ನಾರ್ಮಲ್ ಹುಡುಗಿಯಲ್ಲ, ಆಕೆ ಪ್ರೊಫೆಸರ್ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಅವರ ಈ ಮಾತು ಕೇಳಿದ್ರೆ ಪತ್ನಿ ಮೇಲಿನ ಗೌರವ ಎಷ್ಟಿದೆ ಎಂಬುದು ತಿಳಿಯುತ್ತದೆ.